ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು IPL ಸ್ಟಾರ್ಟ್ ಆಗುವ ಸಮಯ ಹತ್ತಿರ ಬಂದಿದೆ. ಮೊನ್ನೆ ತಾನೇ IPLನ ಹರಾಜು ನಡೀತು. ಅದರಲ್ಲಿ ಹಣವನ್ನು ನೀರಿನ ರೀತಿ ಖರ್ಚು ಮಾಡಿದರು. IPL ಅನ್ನು ಬಿಸ್ನೆಸ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದರೆ ಪ್ರತಿ ವರ್ಷ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡುತ್ತೆ. IPLಗೆ ಇಷ್ಟು ಕ್ರೇಜ್ ಇರೋದ್ರಿಂದಾನೇ ಪ್ರಪಂಚದಲ್ಲಿನ ಉತ್ತಮ ಆಟಗಾರರನ್ನು ಒಂದಲ್ಲ ಒಂದು ಟೀಮ್ ಕೊಂಡುಕೊಳ್ಳುತ್ತೆ. ಇವರು ಕಡಿಮೆ ಸಮಯ ಆಟ ಆಡಿ ದೊಡ್ಡ ಮೊತ್ತದ ಹಣವನ್ನು ಸಂಪಾದನೆ ಮಾಡ್ತಾರೆ. ಆಟಗಾರ ತನ್ನ ಪ್ರದರ್ಶನಕ್ಕೆ ತಕ್ಕಂತೆ ತನ್ನ ಸಂಪಾದನೆ ಮೊತ್ತವನ್ನು ಹೆಚ್ಚಿಸ್ಕೊಳ್ತಾನೆ. ಸೊ ಈ ವಿಡಿಯೋದಲ್ಲಿ ನಾವು 2024ರ IPLನ ಅತ್ಯಂತ ದುಬಾರಿ ಆಟಗಾರರ ಬಗ್ಗೆ ತಿಳಿಯೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕುಮಾರ್ ಕುಶಾಗ್ರ 7.2 crores DC ಟೀಮ್. ಜಾರ್ಖಂಡ್ ರಾಜ್ಯಕ್ಕೆ ಸೇರಿದ ಈ ಯಂಗ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೇಲೆ DC ಟೀಮ್ ದುಡ್ಡಿನ ಹೊಳೆಯನ್ನೇ ಸುರಿಸಿದೆ ಅಂತ ಹೇಳ್ಬೋದು. ಯಾರಿಗೂ ಗೊತ್ತಿಲ್ಲದ ಈ ಅಂಡರ್ 19 ಪ್ಲೇಯರನ್ನು ಬರೋಬ್ಬರಿ 7.2 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ನಿಜವಾಗಿಯೂ ಇದು ತುಂಬ ಸರ್ಪ್ರೈಸಿಂಗ್ ಬೈ ಅಂತ ಹೇಳ್ಬೋದು. ಕುಮಾರ್ ಕುಶಾಗ್ರ ಮೇನ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆ್ಯಂಡ್ ಒನ್ ಡೇ ಕ್ರಿಕೆಟ್ ಪ್ಲೇಯರ್. ಹೆಚ್ಚಾಗಿ ಲೀಸ್ಟ್ ಡೇ ಕ್ರಿಕೆಟ್ನಲ್ಲಿ ಸದ್ದು ಮಾಡಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅಷ್ಟಾಗಿ ಹೆಸರು ಮಾಡಿಲ್ಲ. ಆದರೂ ಈ 19 ವರ್ಷದ ಯುವಕನಲ್ಲಿ DC ಟೀಮ್ ಯಾವ ಟ್ಯಾಲೆಂಟ್ ನೋಡಿದೆಯೇನೋ ಗೊತ್ತಿಲ್ಲ. ಆತನ ಮೇಲೆ ಬರೋಬ್ಬರಿ 7.2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ರೋಮನ್ ಪವೆಲ್ 7.4 crores RR ಟೀಮ್. ವೆಸ್ಟ್ ಇಂಡೀಸ್ನ ಈ ಆಟಗಾರ ಲಾಸ್ಟ್ ಸೀಸನ್ನಲ್ಲಿ ಅಷ್ಟೇನೂ ಆಡಿಲ್ಲ. DC ಟೀಮ್ನಲ್ಲಿದ್ದ ಪವೆಲ್ ತಮ್ಮ ಬ್ಯಾಟಿಂಗ್ನಲ್ಲಿ ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದರು. ಆದರೂ ಕೂಡ IPL ಹರಾಜಿನಲ್ಲಿ ಈತನಿಗೆ ಒಳ್ಳೆಯ ಬೆಲೆ ಬಂದಿದೆ. ರಾಜಸ್ಥಾನ್ ಟೀಮು ಈತನನ್ನು 7.4 crores ಕೊಟ್ಟು ಖರೀದಿ ಮಾಡಿದೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದರೆ ಪ್ರೆಸೆಂಟ್ ರೋಮನ್ ಪವೆಲ್ ವೆಸ್ಟ್ ಇಂಡೀಸ್ ಟೀಮ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. T20 ಫಾರ್ಮ್ಯಾಟ್ನಲ್ಲಿ ಕ್ಯಾಪ್ಟನ್ ಆಗಿ ಕೂಡ ತುಂಬ ಹೆಸರು ಮಾಡಿದ್ದಾರೆ. ಅದರಲ್ಲೂ RR ಟೀಮ್ನಲ್ಲಿ ಮಿಡಲ್ ಆರ್ಡರ್ನಲ್ಲಿ ಒಬ್ಬ ಫಿನಿಷರ್ನ ಅವಶ್ಯಕತೆ ಇದೆ. ಸೊ ಇದರಿಂದಾನೇ ರಾಜಸ್ಥಾನ್ ಟೀಮ್ ಇವರ ಹತ್ತಿರ ಸಣ್ಣ ಮೊತ್ತದ ಹಣ ಇದ್ದರೂ 7.4 ಕೋಟಿ ಕೊಟ್ಟು ಇವರನ್ನು ಖರೀದಿ ಮಾಡಿದೆ. ಶಾರುಖ್ ಖಾನ್ 7.4 crores GT ಟೀಮ್. ನಮ್ಮ ಇಂಡಿಯಾಗೆ ಸೇರಿದ ಈ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮೇಲೆ ತುಂಬ ಹೈಪ್ ಕ್ರಿಯೇಟ್ ಆಗಿದೆ. IPL ಹರಾಜಿನಲ್ಲಿ 5ರಿಂದ 6 ಟೀಮ್ ಮಾತ್ರ ಟಾರ್ಗೆಟ್ ಮಾಡ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಅಂದುಕೊಂಡಂಗೆ ಹಲವಾರು ಟೀಮ್ಗಳು ಈತನನ್ನು ಟಾರ್ಗೆಟ್ ಮಾಡ್ತವೆ. ಕೊನೆಗೆ ಗುಜರಾತ್ ಟೀಮ್ 7.4 crores ಈತನನ್ನು ಸ್ವಂತ ಮಾಡಿಕೊಳ್ಳುತ್ತೆ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ಗೆ ಹೋದ ನಂತರ ಗುಜರಾತ್ ಟೀಮ್ಗೆ ಮಿಡಲ್ ಆರ್ಡರ್ನಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್ನ ಅವಶ್ಯಕತೆ ಇತ್ತು. ಸೊ ಅದಕ್ಕೆ ಆ ಗ್ಯಾಪನ್ನು ಫಿಲ್ ಮಾಡೋದಕ್ಕೋಸ್ಕರ ಅವರು ಶಾರುಖ್ ಖಾನನ್ನು ಕೊಂಡುಕೊಳ್ತಾರೆ. ನನ್ನ ಪ್ರಕಾರ ಇದು ತುಂಬ ಒಳ್ಳೆಯ ಆಯ್ಕೆ ಅಂತ ಹೇಳ್ಬೋದು. ಶಮೀರ್ ರಿಜ್ವಿ 8.4 crores CSK ಟೀಮ್. ಈ IPLನ ಹರಾಜಿನಲ್ಲಿ ಎಲ್ಲರನ್ನೂ ಸರ್ಪ್ರೈಸ್ ಮಾಡಿದ್ದು ಈ ಶಮೀರ್ ರಿಜ್ವಿ. ಸೊ ಈತನ ವಯಸ್ಸು ಕೇವಲ 20 ವರ್ಷ ಮಾತ್ರ. ಅದರಲ್ಲೂ ಹರಾಜಿನಲ್ಲಿ ಆತನ ಪ್ರೈಸ್ ನೋಡಿದರೆ ಬರೋಬ್ಬರಿ 8.4 crores. ಉತ್ತರ ಪ್ರದೇಶಕ್ಕೆ ಸೇರಿದ ಈ ಯಂಗ್ ಪ್ಲೇಯರನ್ನು CSK ಟೀಮ್ 8.4 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಈತನ T20 ಕರಿಯರ್ನಲ್ಲಿ 14 ಮ್ಯಾಚ್ನಲ್ಲಿ 295 ರನ್ಗಳನ್ನು ಗಳಿಸಿದ್ದಾನೆ. ಅದರಲ್ಲೂ 50+ ಆ್ಯಾವ್ರೇಜನ್ನು ಮೇಂಟೈನ್ ಮಾಡಿದ್ದಾನೆ. ಆಲ್ಮೋಸ್ಟ್ 135ವರೆಗೆ ಸ್ಟ್ರೈಕ್ ರೇಟ್ ಇದೆ. ಶಮೀರ್ ರಿಜ್ವಿ ಭವಿಷ್ಯದಲ್ಲಿ CSK ಟೀಮ್ನಲ್ಲಿ ಸ್ಟಾರ್ ಪ್ಲೇಯರ್ ಆಗುವ ಎಲ್ಲ ಲಕ್ಷಣಗಳಿವೆ. ಸ್ಪೆನ್ಸರ್ ಜಾನ್ಸನ್ 10 crores GT ಟೀಮ್. ಸ್ಪೆನ್ಸರ್ ಜಾನ್ಸನ್ ಆಸ್ಟ್ರೇಲಿಯಾಕ್ಕೆ ಸೇರಿದ ಲೆಫ್ಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರ್. 2023ರಲ್ಲಿ ಡೆಬ್ಯೂ ಮಾಡಿದ ಈ ಪ್ಲೇಯರ್ಗೆ ಗುಜರಾತ್ ಟೀಮ್ ಈ ಭಾರಿ ಮೊತ್ತದ ಹಣ ನೀಡಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಅಲ್ಜಾರಿ ಜೋಸೆಫ್ 11.5 crores RCB ಟೀಮ್. ವೆಸ್ಟ್ ಇಂಡೀಸ್ಗೆ ಸೇರಿದ ಈ ಬೌಲರ್ ಮೇಲೆ RCB ಟೀಮ್ ಮಾತ್ರ ದುಡ್ಡಿನ ಹೊಳೆಯನ್ನೇ ಹರಿಸಿದೆ. ನಿಜವಾಗಿಯೂ ಯಾರೂ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಆತನನ್ನು 11.5 ಕೋಟಿ ರೂಪಾಯಿಗೆ ಕೊಂಡುಕೊಂಡಿದೆ. ಸೊ ಅಲ್ಜಾರಿ ಜೋಸೆಫ್ ಮಾತ್ರ ಒಳ್ಳೆಯ ಅಮೌಂಟ್ಗೆ ಸೇಲ್ ಆಗ್ತಾರೆ ಅಂದ್ಕೊಂಡಿದ್ವಿ. ಆದರೆ 10 ಕೋಟಿಗಿಂತ ಜಾಸ್ತಿ ಅಂತ ಯಾರೂ ಊಹಿಸಿರಲಿಲ್ಲ. ಆದರೆ RCB ಟೀಮ್ ಮಾತ್ರ ಜಿದ್ದಿಗೆ ಬಿದ್ದು ಈ ಪ್ಲೇಯರನ್ನು ಕೊಂಡುಕೊಂಡಿದ್ದಾರೆ. RCB ಟೀಮ್ ಫಸ್ಟ್ ಪ್ಯಾಟ್ ಕಮಿನ್ಸ್ಗೋಸ್ಕರ ಹೋಗ್ತಾರೆ, ಆದರೆ ಸಿಗಲಿಲ್ಲ. ಆ ನಂತರ ಮಿಚೆಲ್ ಸ್ಟಾರ್ಕ್ಗೋಸ್ಕರ ಹೋಗ್ತಾರೆ. GT ಮತ್ತು KKR ಟೀಮ್ ಮಾತ್ರ ಬಿಡಲ್ಲ. ಸೊ ಅದಕ್ಕೆ RCB ಟೀಮ್ ಇವರನ್ನು ಖರೀದಿ ಮಾಡಿದೆ ಅನಿಸುತ್ತೆ. ಹರ್ಷಲ್ ಪಟೇಲ್ 11.75 crores PBKS ಟೀಮ್. ಹರ್ಷಲ್ ಪಟೇಲ್ಗೆ ಕಳೆದ IPLನಂತೆ ಈ IPLನಲ್ಲೂ ಒಳ್ಳೆಯ ಬೆಲೆ ಬಂದಿದೆ. ಕಳೆದ ಸೀಸನ್ನ IPLನಲ್ಲಿ RCB ಟೀಮ್ 10 ಕೋಟಿಗಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಇವರನ್ನು ಖರೀದಿ ಮಾಡಿತ್ತು. ಆದರೆ ಈ ಸಾರಿ ಹರ್ಷಲ್ ಪಟೇಲ್ ಆ ಮಾರ್ಕನ್ನು ಕ್ರಾಸ್ ಮಾಡಿದ್ದಾರೆ. ಆತನನ್ನು PBKS ಟೀಮ್ 11 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಕೊಟ್ಟು ಸ್ವಂತ ಮಾಡಿಕೊಂಡಿದೆ. ಸೊ ಇದು ಶಾಕಿಂಗ್ ಪ್ರೈಸ್. ಏಕೆಂದರೆ ಹಬ್ಬ ಅಂದರೆ 5ರಿಂದ 6 ಕೋಟಿಯವರೆಗೆ ಮಾತ್ರ ಬಿಡ್ ಆಗ್ತಾರೆ ಅಂತ ಅಂದಾಜು ಮಾಡಿದರು. ಆದರೆ ಇವರು 11.75 ಕೋಟಿಯ ದೊಡ್ಡ ಮೊತ್ತಕ್ಕೆ ಹರಾಜು ಆಗಿ ಎಲ್ಲರನ್ನ ಶಾಕ್ ಆಗುವಂತೆ ಮಾಡ್ತಾರೆ. ಟೆರೆಲ್ ಮಿಚೆಲ್ 14 crores CSK ಟೀಮ್.
ಟೆರೆಲ್ ಮಿಚೆಲ್ ನ್ಯೂಜಿಲೆಂಡ್ನ ಈ ಪ್ಲೇಯರ್ ತುಂಬ ಚೆನ್ನಾಗಿ ಆಡಿದರೂ ಯಾರೂ ಗುರುತಿಸಿರಲಿಲ್ಲ. ಈ ವರ್ಲ್ಡ್ ಕಪ್ನಲ್ಲಿ ಭಾರತ ವಿರುದ್ಧ 2 ಮ್ಯಾಚ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಕಿವೀಸ್ನ ಈ ಪ್ಲೇಯರನ್ನು IPL ಈ ಸಾರಿ ನೋಟಿಸ್ ಮಾಡಿದೆ ಅನಿಸುತ್ತೆ. ಅದಕ್ಕೆ CSK ಟೀಮ್ ಇವರನ್ನು ಬರೋಬ್ಬರಿ 14 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಪ್ಯಾಟ್ ಕಮಿನ್ಸ್ 20.5 crores SRH ಟೀಮ್. ಆಸ್ಟ್ರೇಲಿಯಾಕ್ಕೆ ಸೇರಿದ ಈ ಫಾಸ್ಟ್ ಬೌಲರ್ ಆಲ್ರೌಂಡರ್ IPL ಹರಾಜಿನಲ್ಲೇ ಇತಿಹಾಸ ಬರೆದಿದ್ದಾರೆ. 2 ಕೋಟಿಯ ಬೇಸ್ ಪ್ರೈಸ್ನಲ್ಲಿ ಇದ್ದು ಒಮ್ಮೆಲೆ 20.5 ಕೋಟಿಯ ಭಾರಿ ಮೊತ್ತಕ್ಕೆ ಬಿಡ್ಡಾಗ್ತಾರೆ. IPLನ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಒಬ್ಬ ಪ್ಲೇಯರ್ ಮೊದಲ ಸಲದ ಮೊದಲ ಸೀಸನ್ನಲ್ಲೇ ಇಷ್ಟು ದೊಡ್ಡ ಮೊತ್ತಕ್ಕೆ ಖರೀದಿಯಾಗಿದ್ದು. RCB ಟೀಮ್ ಕೂಡ ಇವರನ್ನು ಕೊಂಡುಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿತ್ತು. ಆದರೆ ಕಾವೆ ಮಾರನ್ ಮಾತ್ರ ಇವರಿಗೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನೀಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ 24.75 crores KKR ಟೀಮ್. ಮಿಚೆಲ್ ಸ್ಟಾರ್ಕ್ IPLನ ಇತಿಹಾಸದಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್. IPLನ ಹರಾಜಿನಲ್ಲಿ ಸ್ಟಾರ್ಕ್ ಬರ್ತಾ ಇದ್ದಾರೆ ಅಂದಾಗಲೇ ಎಲ್ಲರೂ ದೊಡ್ಡ ಮೊತ್ತದ ಅಮೌಂಟ್ಗೆ ಬಿಡ್ಡಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಸ್ಟಾರ್ಕ್ ಮಾತ್ರ ನಾವು ಅಂದುಕೊಂಡಿದ್ದ ಲೈನ್ಗಿಂತ ಎಲ್ಲಿಗೋ ಹೋಗಿದ್ದಾರೆ. 16 ರಿಂದ 17 ಕೋಟಿಗೆ ಲಾಸ್ಟ್ ಆಗ್ತಾರೆ ಅಂದ್ಕೊಂಡ್ರೆ ಬರೋಬ್ಬರಿ 24.75 ಕೋಟಿಗೆ ಹರಾಜಾಗಿ ಎಲ್ಲರನ್ನೂ ಶಾಕ್ ಆಗುವಂತೆ ಮಾಡ್ತಾರೆ. 8 ವರ್ಷಗಳಿಂದ IPLನನ್ನೇ ಆಡದ ಈ ಪ್ಲೇಯರ್ಗೆ ಇಷ್ಟು ಅಮೌಂಟ್ ಕೊಟ್ಟಿರೋದು ಮ್ಯಾಡ್ನೆಸ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಸ್ಟಾರ್ಕ್ ಆಡುವ ಪ್ರತಿ ಮ್ಯಾಚ್ಗೆ 1,76,00,000 ಆಗುತ್ತೆ. ಪ್ರತಿ ಓವರ್ಗೆ 44 ಲಕ್ಷ. ಅವರು ಹಾಕುವ ಪ್ರತಿ ಬಾಲ್ಗೆ 7,30,000 ಆಗುತ್ತೆ. ಸೊ ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ ಅಲ್ವಾ? ಈ ಲಿಸ್ಟ್ನಲ್ಲಿ ನಾನು ಇನ್ನೊಂದು ಹೆಸರನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹೆಸರೇ ಟ್ರಾವಿಸ್ ಹೆಡ್ 6.8 crores SRH ಟೀಮ್. ಈ ಹೆಸರಿಗೆ ಹೆಚ್ಚಿನ ವಿವರಣೆ ಬೇಕಿಲ್ಲ. ವರ್ಲ್ಡ್ ಕಪ್ ಫೈನಲ್ನಲ್ಲಿ ಎಲ್ಲ ಭಾರತೀಯರ ಆಸೆಯನ್ನು ನುಚ್ಚು ಮಾಡಿದವರು. ಸೊ ಇಂಥ ಪ್ಲೇಯರನ್ನು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ 6.8 crores ನೀಡಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಇದು ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳ್ಬೋದು. ಏಕೆಂದರೆ ಟ್ರಾವಿಸ್ ಹೆಡ್ಗಿರುವ ಸಾಮರ್ಥ್ಯಕ್ಕೆ ಈಜಿಯಾಗಿ 10 ಕೋಟಿಗಿಂತ ಮೇಲೆ ಖರೀದಿ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಹೈದರಾಬಾದ್ ಟೀಮ್ 6.8 ಕೋಟಿಗೆ ತಮ್ಮ ತಂಡಕ್ಕೆ ಇವರನ್ನು ಖರೀದಿ ಮಾಡಿಕೊಂಡಿದೆ. ಸೊ ಇದು ನಿಜವಾಗ್ಲೂ ಒಳ್ಳೆಯ ಆಯ್ಕೆ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.